ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಕುಖ್ಯಾತ ರೌಡಿ ಶೀಟರ್ಗಳನ್ನ ಬ್ಯಾರಕ್ನಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ. ದರ್ಶನ್ ಇರೋ ಸೆಲ್ನ ಅಣತಿ ದೂರದಲ್ಲೇ ಬ್ಯಾರಕ್ ಇತ್ತು. ಬಿ ಬ್ಯಾರಕ್ನಲ್ಲಿ ನಟೋರಿಯಸ್ ರೌಡಿ ಶೀಟರ್ಗಳಿದ್ರು. ಈ ಹಿಂದೆ ವಾಟ್ಸ್ಆಪ್ ಲೈವ್ ವಿಡಿಯೋವನ್ನ ಮಾಡಿದ್ರು ರೌಡಿ. ದರ್ಶನ್ನ ತೋರಿಸ್ಕೊಂಡು ವಿಡಿಯೋ ಕಾಲ್ ಮಾಡಿದ ಬೇಕ್ರಿ ರಘು. ದರ್ಶನ್ ಇರೋ ಬ್ಯಾರಕ್ನಿಂದ ಸ್ವಲ್ಪ ದೂರದಲ್ಲೇ ಬೇರೆ ರೌಡಿ ಶೀಟರ್ಗಳಿದ್ದಾರೆ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಆಗಲಿ, ಬೇಕ್ರಿ ರಘು ಆಗಲಿ ಅಥವಾ ಡಬಲ್ ಮೀಟರ್ ಮೋಹನ ಆಗಲಿ ಯಾರು ಕೂಡ ಇಲ್ಲ. ಆದರೂ ಇರುವಂತ ಕೆಲ ರೌಡಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಜೈಲು ಸಿಬ್ಬಂದಿ. ಕುಳ್ಳ ರಿಜ್ವಾನ್ ಸೇರಿ ಹಲವು ರೌಡಿಗಳನ್ನ ಬೇರೆ ಸೆಲ್ಗೆ ಸ್ಥಳಾಂತರಿಸಲಾಗಿದೆ. ಕಳೆದ ಬಾರಿ ಆಗದೇ ಇರೋ ತರ ಈ ಬಾರಿ ಜೈಲಿನಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು ಅಥವಾ ಜೈಲಿನ ಸಿಬ್ಬಂದಿ. ಬೇಕ್ರಿ ರಘು, ವಿಲ್ಸನ್ ಗಾರ್ಡನ್ ನಾಗ ಯಾರು ಕೂಡ ಇವಾಗಿಲ್ಲ. ಇರೋಂತ ಕೆಲ ರೌಡಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ದರ್ಶನ್ ಇರೋ ಸೆಪರೇಟ್ ಸೆಲ್ಗೂ ಕೂಡ ಬಿಗಿ ಭದ್ರತೆಯನ್ನ ನೀಡಲಾಗಿದೆ. ನೋಡಿ, ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಮಾಡಿದ್ದಾರೆ. ಈಗ ಕಳೆದ ಬಾರಿ ಆದಂತೆ ಆಗಬಾರದು ಅಂತ ಹೇಳಿ ಜೈಲಿನಲ್ಲಿ ರೂಲ್ಸ್ ಇತ್ತಲ್ಲ, ಅದು ಮೊದಲಿಗಿಂತ ಈಗ ಸ್ಟ್ರಿಕ್ಟ್ ಆಗಿದೆ, ಮತ್ತಷ್ಟು ಟೈಟ್ ಮಾಡಿದ್ದಾರೆ. ಈ ಹಿಂದೆ ಕ್ರಿಕೆಟ್ ಆಡಬೇಕಾದ್ರೆ ಒಂದಷ್ಟು ಜನ ರೌಡಿ ಶೀಟರ್ಗಳ ಜೊತೆ ಕುತ್ಕೊಂಡು ಸಿಗರೇಟ್ ಸೇರ್ತಾ ಇದ್ದಂಥ ಫೋಟೋ ವೈರಲ್ ಆಗಿತ್ತು. ಈಗ ಆ ರೀತಿ ಆಗದೆ ಇರೋ ತರ ಜೈಲಿನ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಕ್ಯೂನಲ್ಲಿ ನಿಲ್ಲಿಸ್ತಾ ಇಲ್ಲ ದರ್ಶನ್ನ ಊಟ ತಿಂಡಿಗೆ, ಅವರೇ ಸೆಲ್ಗೆ ಅದನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಸದ್ಯ ಈ ಬಾರಿ ಹ್ಯುಮ್ಯಾನಿಟಿಗಿಂತ ನಮ್ಮ ಕರ್ತವ್ಯನೇ ಜಾಸ್ತಿ ಅಂತ ಅಂದ್ಕೊಂಡಿದ್ದಾರಂತೆ ಪೊಲೀಸ್ ಅಧಿಕಾರಿಗಳು ಜೈಲ್ ಒಳಗಡೆ. ಮೊದಲು ದೊಡ್ಡ ನಟ, ಮಾನವೀಯತೆ ದೃಷ್ಟಿಯಿಂದ ನಾವು ಫ್ರೀಯಾಗಿ ಬಿಟ್ಟಿದ್ವಿ, ಆದರೆ ಈಗ ಆ ಹ್ಯುಮ್ಯಾನಿಟಿಯಿಂದ ನಮಗೆ ಕೆಲಸನೇ ಇಂಪಾರ್ಟೆಂಟು ಅಂತ ಜೈಲಿನ ಅಧಿಕಾರಿಗಳು ಈಗ ಒಂದಷ್ಟು ನಿರ್ಬಂಧವನ್ನ ಹಾಕಿದ್ದಾರೆ. ದರ್ಶನ್ ಬೇರೆ ಕಡೆಗೆ ಶಿಫ್ಟ್ ಆಗೋವರೆಗೂ ಹದ್ದಿನ ಕಣ್ಣಿಟ್ಟಿರ್ತಾರೆ ದರ್ಶನ್ ಮೇಲೆ. ಸೊ ಈಗ ಒಂಟಿಯಾಗೆ ಕಾಲ ಕಳಿಬೇಕಾಗಿದೆ. ಜೈಲಿನ ಲೈಬ್ರರಿಯಿಂದ ಒಂದಷ್ಟು ಪುಸ್ತಕಗಳನ್ನ ಕೂಡ ತರಿಸ್ಕೊಂಡು ಓದ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಜೈಲಿನಲ್ಲಿ 6 ದಿನಗಳಿಂದ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ವಾಸ ಮಾಡ್ತಾ ಇದ್ದಾರೆ. ಇವತ್ತು ಜೈಲಿನ ಮೆನು ಪ್ರಕಾರ ಚಿತ್ರಾನ್ನ ತಿಂದಿದ್ದಾರೆ ದರ್ಶನ್. ಅಫ್ಕೋರ್ಸ್ ಈಗ 6 ದಿನಗಳಾಯ್ತು. ಮೊದಲು ಕೂಡ ಒಂದಷ್ಟು ದಿನ ಜೈಲಲ್ಲಿದ್ರು. ಅಲ್ಲಿನ ವಾತಾವರಣ ಸಹಜವಾಗೇ ಹೊಂದ್ಕೊಳ್ಳೇಬೇಕು, ವಿಧಿ ಇಲ್ಲ ಅಂದ್ರೂ ಹೊಂದ್ಕೊಳ್ಳೇಬೇಕು. ಬೆಳಿಗ್ಗೆ ಬಿಸಿನೀರು ಕುಡಿದು ಪೇಪರ್ ಓದಿದ್ದಾರೆ. ಅವರ ಸಹಚರರ ಜೊತೆ ಯಾರ ಜೊತೆನೋ ಮಾತಿಲ್ಲ, ಪುಸ್ತಕವನ್ನ ಓದ್ತಾ ಇದ್ದಾರೆ. ಪವಿತ್ರ ಕೂಡ ಅಮ್ಮನ ಭೇಟಿ ಬಳಿಕ ಸ್ವಲ್ಪ ನಿರಾಳರಾಗಿದ್ದಾರಂತೆ. ಸಹ ಕೈದಿಗಳ ಜೊತೆ ಉಪಹಾರ ಸೇವಿಸಿದ್ದಾರೆ ಪವಿತ್ರ ಗೌಡ. ಅಲ್ಲಿರೋರ್ನೇ ಫ್ರೆಂಡ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಒಂಟಿಯಾಗಿರ್ಬೇಕು, ಇಲ್ಲ ಪುಸ್ತಕಗಳ ಮೊರೆ ಹೋಗ್ಬೇಕಾಗತ್ತೆ, ಬೇರೆ ಆಪ್ಷನ್ ಇಲ್ಲ. ನಮ್ಮ ಆನೇಕಲ್ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘವೇಂದ್ರ, ಇವತ್ತು ಜೈಲಿನ ಮೆನು ಪ್ರಕಾರ ದರ್ಶನ್ ಚಿತ್ರಾನ್ನ ತಗೊಂಡಿದ್ದಾರೆ ಬ್ರೇಕ್ಫಾಸ್ಟ್ಗೆ ಅಂತ ಗೊತ್ತಾಯ್ತು. ಜೊತೆಗೆ ಯಾರ ಜೊತೆಗೂ ಮಾತಾಡ್ತಿಲ್ಲ, ಮತ್ತೆ ಅವರ ಬ್ಯಾರಕ್ ಹತ್ರದಲ್ಲೇ ಇದ್ದಂತಹ ರೌಡಿ ಶೀಟರ್ಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಸದ್ಯ ಏನೆಲ್ಲ ಅಪ್ಡೇಟ್ಸ್ ಇದೆ ರಾಘವೇಂದ್ರ? ಎಸ್ ಸಿಂಧೂರ, ಈಗಾಗಲೇ ದರ್ಶನ್ ಜೈಲಿಗೆ ಮತ್ತೆ ಜೈಲು ಪಾಲಾಗಿ 6 ದಿನ ಆಗಿದೆ. 6 ದಿನದಲ್ಲಿ ದರ್ಶನ್ ಅವರ ಸಾಕಷ್ಟು ದಿನಚರಿ ಸಂಪೂರ್ಣವಾಗಿ ಬದಲಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಮೊದಲು ಇದ್ದಂತಹ ರೀತಿಯಲ್ಲಿ ಐಫೈ ಟ್ರೀಟ್ಮೆಂಟ್ ಕೂಡ ಯಾವುದು ಕೂಡ ಇಲ್ಲ. ಈ ವಿಚಾರವಾಗಿ ಅಧಿಕಾರಿಗಳಿಗೆ ಕೋರ್ಟ್ ನಲ್ಲಿ ಕೂಡ ಬುದ್ಧಿವಾದನ ಹೇಳಿದ್ದಾರೆ. ಹಾಗಾಗಿ ಈಗ ದರ್ಶನ್ ಸಾಮಾನ್ಯ ಕೈದಿಯಂತೆ ಕ್ವಾರಂಟೈನ್ ಜೈಲಿನಲ್ಲಿ ಅವರು ಕಾಲವನ್ನ ಕಳೀತಾ ಇರೋದು. 6 ದಿನದಿಂದ ಯಾರ ಬಳಿಯೂ ಕೂಡ ದರ್ಶನ್ ಸರಿಯಾಗಿ ಮಾತನಾಡಿಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ಅವರು ಮಾತನಾಡ್ತಿದ್ರು. ಬಹಳ ಮುಖ್ಯವಾಗಿ ಪುಸ್ತಕಗಳ ಮೊರೆ ಹೋಗಿದ್ದಾರೆ, ದಿನಪತ್ರಿಕೆಗಳು ಓದ್ತಿದ್ದಾರೆ. ಜೊತೆಗೆ ಯಾರ ಬಳಿಯೂ ಮಾತಾಡದೆ ಮೌನವಾಗಿ ಅವ್ರ ಪಾಡಿಗೆ ಅವರು ಇದ್ದಾರೆ ಅಂತ ಹೇಳಿ ನಮ್ಗೆ ಮಾಹಿತಿ ಕೂಡ ದೊರೆತಿರುವಂತದ್ದು. ಈಗ ದರ್ಶನ್ ಜೊತೆಗೆ ಪವಿತ್ರ ಗೌಡ ಕೂಡ ಮಹಿಳಾ ಬ್ಯಾರಕ್ ನಲ್ಲಿ ಇದ್ದಾರೆ. ಮಹಿಳಾ ಬ್ಯಾರಕ್ ನಲ್ಲಿ ಪವಿತ್ರ ಗೌಡ ಅವರ ಜೊತೆಯಲ್ಲಿ ಇರುವಂತಹ ಕೇದಿಗಳ ಜೊತೆ ಅಲ್ಪ ಸ್ವಲ್ಪ ಮಾತನಾಡಿಕೊಂಡು ಅವರು ಕೂಡ ಅಲ್ಲಿ ಕಾಲ ಕಳೀತಾ ಇರುವಂತದ್ದು. ಜೊತೆಗೆ ಇಲ್ಲಿ ದರ್ಶನ್ ಅವರ ಒಂದು ಬ್ಯಾರಕ್ ವಿಚಾರವಾಗಿ ಕ್ಯಾಮರಾಗಳ ಕಣ್ಗಾವಲನ್ನ ಈಗಾಗಲೇ ಅಧಿಕಾರಿಗಳು ಇಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಜೊತೆಗೆ ಅವರ ಸ್ಟಾಫ್ಗೂ ಕೂಡ ಅಲ್ಲಿ ಓಡಾಡುವಂತಹ ಅಥವಾ ಕೆಲಸ ಮಾಡುವಂತ ಸ್ಟಾಫ್ಗೂ ಕೂಡ ಆ ಕ್ಯಾಮರಾವನ್ನ ಕನೆಕ್ಟ್ ಮಾಡಿರ್ತಾರೆ. ಆ ಒಂದು ಕ್ಯಾಮರಾದಲ್ಲಿ ಅಲ್ಲಿ ನಡೀತಿರುವಂತ ಎಲ್ಲಾ ಚಲನವನ್ನ ಕೂಡ ಕಾಣಿಸುವ ರೀತಿಯಲ್ಲಿ ಸೆಟಪ್ ಅನ್ನ ಮಾಡಿರುವಂತದ್ದು. ಸದ್ಯಕ್ಕಂತೂ ಇದು ಜೈಲಿನಲ್ಲಿ ದರ್ಶನ್ ಕಾಲ ಹಾಕ್ತಿದ್ದಾರೆ. ಜೊತೆಗೆ ಇಲ್ಲಿ ಈ ಒಂದು ಬೇಲ್ ರದ್ದು ವಿಚಾರವಾಗಿ ಮತ್ತೆ ಅವರು ಲಾಯರ್ಗಳ ಜೊತೆಗೆ ಡಿಸ್ಕಸ್ ಮಾಡಬೇಕಂತೇಳಿ ನಿನ್ನೆ ಅವರ ವಿಜಯಲಕ್ಷ್ಮಿ ಅವರ ಬಳಿ ಕೂಡ ಮಾತಾಡಿರುವಂತದ್ದು. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.